ಇವತ್ತು ಎಲ್ಲ ಸಜ್ಜಾಗಿದೆ. ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಮೊದಲು ಅನಾವರಣ ಸುವರ್ಣಸೌಧದಲ್ಲಿ ಆಗ್ತಾ ಇದೆ. ಅದಾದ ಮೇಲೆ ಮುಖ್ಯಮಂತ್ರಿಗಳ ಒಂದು ಮಧ್ಯಾಹ್ನದ ಭೋಜನ ಕೂಟ ಏರ್ಪಾಟಾಗಿದೆ. ಅದಾದ ನಂತರ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶಕ್ಕೆ ಸಜ್ಜಾಗಿದೆ. ತಾವೆಲ್ಲ ಮಾಧ್ಯಮದವರೆಲ್ಲ ಅದಕ್ಕೆ ಹೆಚ್ಚಿಗೆ ಪುಷ್ಟಿಯನ್ನು ಕೊಟ್ಟಿದ್ದೀರಿ. ಗಾಂಧಿ ತತ್ವ ಉಳಿಬೇಕು, ಗಾಂಧಿ ಆದರ್ಶಗಳನ್ನು ಉಳಿಸಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಕೊಡುಗೆಗಳನ್ನು, ನೀತಿಗಳನ್ನು, ಉಪದೇಶಗಳನ್ನು ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಇದು ಕಾಂಗ್ರೆಸ್ ಕಾರ್ಯಕ್ರಮ ಮಾತ್ರ ಅಲ್ಲ, ದೇಶಕ್ಕೆ, ದೇಶದ ಬದುಕಿಗೆ, ನಮ್ಮ ಬದುಕಿನ ಆದರ್ಶಗಳು ಅನ್ನೋದನ್ನು ಈಗಾಗಲೇ ಇಡೀ ಪ್ರಪಂಚ ಕಾಂಗ್ರೆಸ್ ಕೊಟ್ಟಂಥ ಕೊಡುಗೆಯನ್ನು, ಕಾಂಗ್ರೆಸ್ ನೀತಿ ಪಾಠವನ್ನು ಒಪ್ಕೊಂಡಿದೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಬೇಕು. ಸರ್, ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಹೆಸರಲ್ಲಿ ಕಾಂಗ್ರೆಸ್ ಅವರು ಜಾತ್ರೆ ಮಾಡ್ತಿದ್ದಾರೆ ಬೆಳಗಾವಿಯಲ್ಲಿ ಅಂತ. ಹೌದು, ಖಂಡಿತ ಜಾತ್ರೆ ಮಾಡ್ತಾಯಿದ್ದೀವಿ. ಖಂಡಿತ ಜಾತ್ರೆ, ಯಾರಿಲ್ಲ ಅಂತ ಹೇಳಿದರು. ಜಾತ್ರೆ ಮಾಡೋದು ಎಂತಕ್ಕೆ? ಶುಭವಾಗಲಿ. ಈಗ ನಮ್ಮ ಸಂಕ್ರಮಣ ಅಂದರೆ ಹೊಸ ಉರುಪು, ಹೊಸ ಉದ್ದೇಶ, ಹೊಸ ಆವಿಷ್ಕಾರ, ಮುಂದಿನ ಬದುಕು, ರೈತರ ಬದುಕು ಒಳ್ಳೆಯದಾಗಲಿ ಅಂತ ಸಂಕ್ರಾಂತಿ ಮಾಡ್ತಾಯಿದ್ವಿ. ಹಂಗೆ 100 ವರ್ಷ ಆದಮೇಲೆ ಮತ್ತೆ ಇದಕ್ಕೆ ಜೀವ ತುಂಬಬೇಕು, ಇನ್ನು ಶಕ್ತಿಶಾಲಿಯಾಗಿ ಬೆಳೆಸಬೇಕು ಅಂತ ಮಾಡ್ತಾಯಿದ್ದೀವಿ. ಇದು ನಮ್ಮ ಜಾತ್ರೆನೇ. ಕಾರ್ಯಕ್ರಮ ಮೂಲಕ